ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ ಮುಳುಗೋಯ್ತಲ್ಲ ಅಂತ ಒಂದಿನ ಅಳ್ತಾಳೆ, ಆಮೇಲೆ ನಾರ್ಮಲ್ ಆಗ್ತಾಳೆ. ಹಡಗು ಮುಳುಗೂ ಇಲ್ಲ, ತೇಲ್ತಾನೂ ಇಲ್ಲ. ಪ್ರತಿದಿನ ಏನಾಗುತ್ತೋ ಏನು ಅಂತ ಕೊರ್ಗಿ ಕೊರ್ಗಿ ಸಾಯ್ಬೇಕು. ಗಾಳಿಗೆ ಸಿಕ್ಕಾಕೊಂಡಿರೋ ಮೀನಿನ ತರ ವಿಲ ವಿಲ ಅಂತ ಒದ್ದಾಡ್ಬೇಕು. ಈ ಚಿರತೆ ಕರಡಿನೆಲ್ಲ ಕಾಡಲ್ಲಿ ಬೋನ್ಟ್ ಹಿಡಿತಾರಲ್ಲ, ಒಳಗಡೆ ಇರೋದಕ್ಕೂ ಆಗದೆ ಹೊರಗಡೆ ಬರೋದಕ್ಕೂ ಆಗದೆ ವಿಲ ವಿಲ ಅಂತ ಒದ್ದಾಡ್ಬೇಕವಳು. ಅವಳು ಮಾನಸಿಕವಾಗಿ ದೈಹಿಕವಾಗಿ ಕೊಗ್ಗೋಗ್ಬೇಕು. ಅವಳ ಸಹಾಯಕ್ಕೆ ದೇವರು ಬರಕ್ಕಾಗದೆ ಒದ್ದಾಡ್ಬೇಕು. ಅವಳು ಸತ್ತ ಮೇಲೆ ಸಿಗೋ ನರಕಾನ ಈ ಭೂಮಿ ಮೇಲೆ ಬದುಕಿರ್ಬೇಕಾದ್ರೇನೆ ಏನು ಅಂತ ತೋರಿಸ್ತೀನಿ. ಕಮಲಮ್ಮ, ಅಮ್ಮವ್ರ ಯಾಕೆ ಹಡ್ಗೆ ಮುಳುಗೋಗಿರೋ ತರ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ? ಹಾಡಿಗೆ ಮುಳುಗು ಹೋಗ್ತಾ ಇದೆ, ಅದಕ್ಕೆ ಅಮ್ಮವ್ರಿಗೆ ಚಿಂತೆ. ಏನ್ ಹೇಳ್ತಿದ್ಯಾ ಕಮಲಮ್ಮ? ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇರೋದು ಗೊತ್ತು, ಅದರಲ್ಲಿ ಸುಮಾರು ಬಸ್ಗಳು ಇರೋದು ಗೊತ್ತು. ಅಮ್ಮವ್ರ ಹಡಗು ಬಿಸ್ನೆಸ್ ಯಾವಾಗಿಂದ ಶುರು ಮಾಡಿದ್ರು? ಅಲ್ಲ, ನಮ್ಮ ಅಶೋಕ್ ಯಜಮಾನ್ರು ಜಪಾನ್ಗೆ ಮಿಷನರೀಸ್ ತರಕ್ ಹೋಗಿದ್ರಲ್ಲ, ಅಲ್ಲಿಂದ ಮಿಷನರೀಸ್ ತಗೊಂಡು ಹಡಗಲ್ಲಿ ಹಾಕಿ ಕಳಿಸಿದ್ದಾರೆ. ಅದು ಮಂಗಳೂರಿಗೆ ಬರ್ತಾ ಇದೆ. ಬರೋ ದಾರಿಲಿ ಸಮುದ್ರದಲ್ಲಿ ಗಾಳಿ ಮಳೆ ಎಲ್ಲ ಜಾಸ್ತಿ ಆಗಿ ಹಡಗು ಅಲೆಗಳಲ್ಲಿ ಹೊಡ್ಕೊಂಡು ನೆಲ ಕಚ್ಚಿದೆ. ಅದರಲ್ಲಿ ಅಶೋಕ್ ಯಜಮಾನ್ರು ಕಳಿಸಿರೋ ಮಿಷನರೀಸ್ ಎಲ್ಲ ಇರೋದು. ಅದನ್ನು ವಾಪಸ್ ತೆಗೆಯುವಾಗ ಸರಿಯಾಗಿ ತೆಗಿಲಿಲ್ಲ ಅಂದರೆ ಅಷ್ಟು ದೊಡ್ಡ ಹಡಗು ಮುರಿದು ಮುಳುಗಿ ಹೋಗುತ್ತಂತೆ. ಅಯ್ಯೋ, ಅಂದ್ರೆ ಎಷ್ಟು ಕೋಟಿ ಲಾಸ್ ಆಗುತ್ತೆ ಅಮ್ಮವ್ರಿಗೆ. ಹೌದು, ಅದಕ್ಕೆ ಅಮ್ಮವರು ಟೆನ್ಷನಲ್ಲಿರೋದು. ದೇವ್ರ ದಯೆಯಿಂದ ಏನು ತೊಂದರೆ ಇಲ್ಲದೆ ಹಡಗು ಮಂಗಳೂರಿಗೆ ಬಂದ್ರೆ ಸಾಕಪ್ಪ. ಅಲ್ಲ, ಅಷ್ಟು ದೊಡ್ಡ ಹಡಗು ಗಾಳಿಗೆ ಹೇಗೆ ಹೊಡ್ಕೊಂಡು ಹೋಗುತ್ತೆ? ಗಾಳಿನೂ ಅಷ್ಟೇ ಜೋರಾಗಿರುತ್ತೆ. ಎಷ್ಟೋ ದೊಡ್ಡ ದೊಡ್ಡ ಮರಗಳು ಬುಡ ಸಮೇತ ಬಿದ್ದು ಹೋಗುತ್ತೆ. ಇನ್ನು ನೀರಲ್ಲಿ ತೇಲ್ತಾ ಇರೋ ಹಡಗು ಹೊಡ್ಕೊಂಡು ಹೋಗಲ್ವಾ? ಮನುಷ್ಯ ಏನೇ ಮಾಡಿದ್ರು ಪ್ರಕೃತಿ ಮುಂದೆ ಚಿಕ್ಕವನೇ ಅಲ್ವಾ ಕಮಲಮ್ಮ? ಹೇಗಾದ್ರೂ ಹಡಗು ಜೋಪಾನವಾಗಿ ಮಂಗಳೂರಿಗೆ ಬಂದ್ರೆ ಸಾಕು. ನೀನೇ ಕಾಪಾಡು ಶಾಂಭವಿ ದೇವಿ. ಏನ್ ಲುಕ್ ಅದು? ನಿನ್ ಕಣ್ಣು ಒಳ್ಳೆ ಮಿಂಚ್ ತರ ಇದೆ. ಸಾಕು. ಬ್ಯಾಂಕ್ ಪಾಸ್ವರ್ಡ್ ಹೇಳಿಲ್ಲ ಅಂತ ಕೋಪನಾ? ನನ್ಗೆ ಪಾಸ್ವರ್ಡ್ ನೆನಪಾಯ್ತು, ಅದನ್ನ ಹೇಳಲಂತಾನೆ ಬಂದೆ. ನೀನ್ ನೋಡಿದ್ರೆ ದೂರ ದೂರ ಹೋಗ್ತಾ ಇದೀಯಾ. ನಿನಗೆ ಪಾಸ್ವರ್ಡ್ ಬೇಡ ಅಂದ್ರೆ ಪರವಾಗಿಲ್ಲ ಬಿಡು. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ,
ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನಚಿ ಅಂದಿದೆ, ಚೆಲ್ಲಾಟಕ್ಕೆ ಚೆಲುವು ಹೂ ಎಂದಿದೆ. ಇಬ್ಬರ ಕಾಮನೆ ನೂರು, ತುಟಿ ಕಾಯಕ್ಕೆ ಕಾರಣ ಯಾರು, ಇದು ಗೊತ್ತಿಲ್ಲದ ರೋಮಾಂಚನ ಹೋಗಿ ಬಂತು ಪ್ರಾಣ. ನಾನು ಇಷ್ಟಿಷ್ಟಕ್ಕೂ ಕೋಪ ಮಾಡ್ಕೊಳ್ಳಲ್ಲ, ನಾನು ನಿನ್ನ ಆಟ ಆಡಿಸ್ತಿದ್ದೆ ಅಷ್ಟೆ. ಯಾಕೆ ನನ್ನ ಮುದ್ದು ಗಂಡನ ಹತ್ರ ನಾನು ಆಟ ಆಡ್ಬಾರ್ದಾ? ಪಾಸ್ವರ್ಡ್ ಹೇಳು. ನಾನು ಪಾಸ್ವರ್ಡ್ ಹೇಳಬೇಕಂದ್ರೆ ನನಗೊಂದೇ ಒಂದು ಆಸೆ ಇದೆ, ಅದನ್ನು ನೀನು ಪೂರೈಸಬೇಕು. ಏನದು? ನೀನು ಸಿಂಹಾದ್ರಿಯ ಸಿಂಹ ಸಿನಿಮಾದಲ್ಲಿ ಭಾನುಪ್ರಿಯ ಥರ ಡ್ರೆಸ್ ಹಾಕ್ಕೊಂಬರ್ಬೇಕು. ರೆಡಿ ಆಗ್ಬಿಟ್ಟು ಬಂದ್ರೆ ಪಾಸ್ವರ್ಡ್ ಹೇಳ್ತ್ಯಾ? ನೀನು ರೆಡಿಯಾಗಿ ಬಾ, ಹೇಳ್ತೀನಿ. ಬೆನ್ನಿಗೆ ಬೆರಳು ಸೋಕಿ ಕಣ್ಣೆರಡು ಕೇಳಿವೆ ಬಾಕಿ, ಇದು ತುಂಟ ಮೌನಾಚರಣೆಯು. ಸ್ಪರ್ಶವು ಕೇಳಲು ಕೊಂಚ, ಉಷ್ಣಾಂಶದ ಬೆಚ್ಚನೆ ಲಂಚ, ಶುರು ಜಂಟಿ ಕಾರ್ಯಾಚರಣೆಯು. ಗೊತ್ತಿದ್ದು ದಾರಿ ತಪ್ಪಿದಾಗ ಬೆವರಿನ ಹನಿಯು, ಹುಚ್ಚೆದ್ದು ಹಾಡು ಹೇಳಬಹುದೇ ಒಳಗಿನ ದನಿಯು. ಇದು ಆವೇಗದ ಲಿಂಗನ ಹೋಗಿ ಬಂತು ಪ್ರಾಣ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಸೂಪರ್ ಕಾಣಿಸ್ತಾ ಇದೆಯಾ, ಗಂಧದ ಗೊಂಬೆ ತರ ಇದೆಯಾ. ಹಾಗಾದ್ರೆ ಪಾಸ್ವರ್ಡ್ ಹೇಳ್ತ್ಯಾ? ಅದು ಪಾಸ್ವರ್ಡಾ? ಅದು ಪಾಸ್ವರ್ಡ್ ಹೇಳಲೇಬೇಕಾ? ಪಾಸ್ವರ್ಡು ಮರ್ತಾಯ್ತು.